ವೀಕ್ಷಕರೇ, ನಾನು ಇವತ್ತು ಬಾದಾಮ್ ಪೌಡರ್ನಿಂದ ಈಸಿಯಾಗಿ ಮನೆಯಲ್ಲಿ ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಮಾಡಿಕೊಂಡು ಅದಕ್ಕೆ ಅರ್ಧ ಲೀಟರಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಇದನ್ನು ಒಂದು ಬಾಯ್ಲ್ ಬರುವವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಈ ರೀತಿ ಬಾಯ್ಲ್ ಆಗ್ತಾ ಇದೆ. ಈಗ ಇದನ್ನು ಒಂದು ಅರ್ಧದಷ್ಟು ಹಾಲು ಬರೋದು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಈಗ 4 ಸ್ಪೂನಷ್ಟು ಸಕ್ಕರೆನ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಹಾಕೋಬೋದು. ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಪೌಡರ್ 5 ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಆಚೆಯವರ ಬಾದಾಮ್ ಪೌಡರ್ನ ತೊಗೊಂಡಿದ್ದೀನಿ. ಯಾವ್ದು ಬೇಕಾದರೂ ಪೌಡರ್ ಪ್ಯಾಕೆಟ್ನ ತೊಗೋಬೋದು. ನಾನು ಇಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಕಿಕೊಂಡು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಿನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಕ್ರಷ್ ಮಾಡ್ಕೊಂಡಂಥ ಬಾದಾಮಿ ಪೌಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರುವವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಈಗ ಸ್ಟೋವನ್ನು ಆಫ್ ಮಾಡ್ಕೊಳ್ಳೋಣ. ಅರ್ಧ ಗಂಟೆ ಚೆನ್ನಾಗಿ ಕೂಲ್ ಆಗಲು ಬಿಡಬೇಕು. ಈಗ ನೋಡಿ ವೀಕ್ಷಕರೇ, ಈಗ ಇದು ಅರ್ಧ ತಾಸು ಬಿಟ್ಟಾಗಿದೆ. ಈಗ ಇದು ಚೆನ್ನಾಗಿ ತಣ್ಣಗಾಗಿದೆ. ಈ ರೀತಿ ಕುಲ್ಫಿ ಮೋಲ್ಡನ್ನು ತಗೊಂಡು ಹಾಕ್ತಾ ಬರಬೇಕು. ಈ ರೀತಿ ಫಿಲ್ ಮಾಡಿ ಹಾಕಿ ಎಲ್ಲವನ್ನೂ ಈ ರೀತಿ ಫಿಲ್ ಮಾಡ್ಕೋಬೇಕು. ಇದನ್ನು ನಾನು ಎಲ್ಲ ಕುಲ್ಫಿ ಮೋಲ್ಡಲ್ಲಿ ಈ ರೀತಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು 6 ಗಂಟೆಯ ಕಾಲ ಡೀಪ್ ಫ್ರೀಸರ್ನಲ್ಲಿ ಇಡಬೇಕು. ರುಚಿಕರವಾದ ಬಾದಾಮ್ ಪೌಡರ್ನಿಂದ ರೆಡಿಯಾದಂಥ ಐಸ್ ಕ್ರೀಮ್ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.